ನನ್ನೆಲ್ಲ ಮಾತುಗಾರರು ಕೂಡ ಮಾತು ಹೃದಯದಿಂದ ಆಡಿದ್ದಾರೆ, ಯಾರು ಕೂಡ ನನಗಿಂದಲ್ಲಿ ಆಡಲಿಲ್ಲ. ಇನ್ನು ಭಾಳ ಜನ ಇಲ್ಲಿ ಮಾತಾಡುವವರು ಇದ್ದಾರೆ, ಆದರೆ ಅವರಿಗೆ ಅವಕಾಶ ಕೊಡಲಿಕ್ಕೆ ಆಗಲಿಲ್ಲ. ಅವಕಾಶ ಈಗಲೇ ಭಾಳ ವಿಳಂಬಾಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಿ, ಅಲ್ಲದೆ ನಿಮ್ಮ ಪ್ರಯತ್ನದಿಂದ ಈ ಕಾರ್ಯಕ್ರಮ ಆಗಿದೆ. ನೀವು ಭಾಳ ಆಸೆಪಟ್ಟು ಈ ಕಾರ್ಯಕ್ರಮ ಮಾಡಿದ್ದೀರಿ. ಅಂದರೆ ಕ್ಷೇತ್ರಕ್ಕೆ ನಾವು ಮಾತ್ರ ನಮ್ಮ ಹೇಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಹಾಯಕ್ಕಿದ್ದಾರೆ. ನಮ್ಮಲ್ಲಿ ಎಷ್ಟೋ ನಿಮ್ಮ ಕ್ಷೇತ್ರಕ್ಕೆ ಸಹಾಯ ಹೋಗಿದ್ರು, ಎಲ್ಲಿಗೂ ಹೋಗಿಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ತಿಂಗಳಿಗೆ ಒಂದು 130 140 ದೇವಸ್ಥಾನಗಳಿಗೆ ನೇರವಾಗಿ ಸಹಾಯ ಮಾಡ್ತಿದ್ದೆ. 40 ಟ್ರಸ್ಟ್ ಇದು ನಾನು ಹೇಳುವಂಥದ್ದು ಯಾಕೆಂದರೆ ಈ ರೀತಿ ದಾನ ಧರ್ಮಗಳನ್ನು ಮಾಡುವಂಥ ಪ್ರಯತ್ನ ನಮ್ಮ ನಿರಂತರವಾಗಿ ಮುಂದೆ ನಡೆದಿದೆ. ಇದಕ್ಕೆಲ್ಲ ಸ್ವಾಮಿಯ ಅನುಗ್ರಹ ಇರಲಿ, ಸ್ವಾಮಿಯ ಪ್ರೇರಣೆ ಇರಲಿ, ಹನುಮಂತ ಪ್ರೇರಣೆ ಇರಲಿ ಅಂತ ಆಶಿಸ್ತಾ, ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ದರೆ ಬೇರೆ ಯಾರ್ದು ರಕ್ಷಣೆ ಬೇಡ. ಯಾಕೆಂದರೆ ಎಲ್ಲರ ರಕ್ಷಣೆಯನ್ನು ಅಣ್ಣಪ್ಪ ಹೆಚ್ಚಾಗಿ ಇದು ಮಾಡ್ತಾರೆ. ಈಗ ಕಳೆದ ಒಂದು 4 ದಿನದಿಂದ ನನ್ನ ಘಟನೆಗಳು ನೋಡಿದರೆ ಅದು ಹೇಗೆ ಘಟನೆಗಳಾಗ್ತದೆ, ಹೇಗೆ ಸಂದರ್ಭೋಚಿತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರವಾರ ಏನು, ಅದರ ಶಕ್ತಿ ಏನು, ಸ್ವಾಮಿ ಅನುಗ್ರಹ ಅಂದರೆ ಏನು ನಿಮಗೆಲ್ಲ ಗೊತ್ತಾಗಿದೆ. ನಿಮ್ಮ ಕ್ಷೇತ್ರ ಯಾವುದು ಸಮತಲ್ಲ. ಯಾರು ಕೂಡ ನನ್ನ ಕ್ಷೇತ್ರ ದೊಡ್ಡದು, ತಿರುಪತಿ ಕ್ಷೇತ್ರ ದೊಡ್ಡದು, ಬಾಕಿ ನಮ್ಮೆಲ್ಲ ಭಾಳ ಸಣ್ಣದನ್ನು ತಿಳ್ಕೋಬೇಕು. ಎಲ್ಲವೂ ಕೂಡ ದೊಡ್ಡ ಕ್ಷೇತ್ರ ಇದೆ. ನಾವು ಈಗ ಅನೇಕ ಕ್ಷೇತ್ರಗಳಿಗೆ ಹೋಗಿ ನಾವು ಪೂಜೆ ಮಾಡಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡಿದ್ದೀನಿ. ಹೀಗಾಗಿ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ. ನಮ್ಮ ಕ್ಷೇತ್ರಕ್ಕೆ ಬಂದಿರುವಂತೆಲ್ಲ ಆಪತ್ತು ದೂರ ಆಗಲಿ, ಅದು ಆಳೋರಂಥ ಶಿಷ್ಯರು ನಮಗೆಲ್ಲ ಸಿಗಲಿ ಎಂದು ಆಶಿಸ್ತಾ, ಎಲ್ಲರಿಗೂ ಕೂಡ ಒಳ್ಳೆಯ ಭವಿಷ್ಯ ಇರಲಿ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ನೀವು ಶ್ರಮಿಸಿ, ಸ್ವಚ್ಛತೆಯನ್ನು ಕಾಪಾಡಿ. ಮತ್ತು ಈಗಾಗಲೇ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೇವೆ, ಪ್ಲಾಸ್ಟಿಕ್ಕನ್ನು ನಿಷೇಧಿಸಿ, ಮತ್ತು ಎಲ್ಲ ರೀತಿಯಿಂದ ಕೂಡ ಕ್ಷೇತ್ರದ ಬೆಳವಣಿಗೆಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿ. ಇಲ್ಲಿ ನಿಮ್ಮ ಕ್ಷೇತ್ರದ ಶಕ್ತಿಗಳು ನಿಮಗೆ ಬೆಂಬಲ ಕೊಡ್ತವೆ. ಬೆಂಬಲದಿಂದ ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸಿ, ಎಲ್ಲರಿಗೂ ಸ್ವಾಗತ.